ಗುರುಜಿ, ನಿಜಕ್ಕೂ ವಿಜಯದಶಮಿ ಎಂದು ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ. ಯಾರಾದ್ರೂ ಒಂದು ಹೊಸ ಒಂದು ಏನಾದ್ರೂ ಪ್ರಾಪರ್ಟಿ ತಗೋಬೇಕು ಅಂದ್ರೆ ಕೂಡ ಅದಕ್ಕೆ ಕೈ ಹಾಕ್ತಾರೆ. ಯಾಕಂದ್ರೆ ವಿಜಯ ದೊರಕತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಆದ್ರೆ ನೀವ್ ಇದಕ್ಕೇನ್ ಹೇಳ್ತೀರಾ? ಒಂದು ವಿಶೇಷವಾಗಿರ್ತಕ್ಕ ಸೂಚನೆ ಅಂತ ನಿಮ್ಗೆ ಆಗ್ಲೇ ಹೇಳಿದೆ. ಮಾಡಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿರೋರಿಗೆ ಸರಿಪಡಿಸ್ಬೇಕಾ ಬೇಡವಾ ಅಂತ ನಾನು ಹೇಳ್ತೀನಿ ಕೇಳಿ. ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ, ಅಂದಿನಿಂದ ಇಂದಿನವರೆಗೂ ಯಾರು ವಿಜಯದಶಮಿಗೆ ಹೊಸದಾಗಿ ಪ್ರಾರಂಭಿಸಿದಾರೋ ಕೆಲಸ, 1000 ಜನದಲ್ಲಿ ಹಬ್ಬಬ್ಬ ಅಂದರೆ ಒಂದು 50 ಜನಕ್ಕೆ ಒಳ್ಳೆಯದಾಗಿರ್ಬೋದು ಅಷ್ಟೇ ವಿನಃ, ಯಾರು ವಿಜಯದಶಮಿ ದಿವಸ ಏನಾದರೂ ಹೊಸದಾಗಿ ಏನಾದರೂ ಕಾರ್ಯಕ್ರಮ ಮಾಡ್ಕೊತೀರಾ, ಖಂಡಿತವಾಗ್ಲೂ ಹೇಳ್ತೀನಿ, ಎಲ್ಲವೂ ಚೊಂಬೋ ಶಂಕರ. ಶಂಭೋ ಶಂಕರ ಅಲ್ಲ, ಚೊಂಬೋ ಶಂಕರ. ಯಾವುದೇ ವ್ಯವಹಾರ ಆಗಬೇಕಾದ್ರೂ ಪರಮಾತ್ಮನ ಕೃಪಾ ಕಟಾಕ್ಷ ಬೇಕು ಅಂತೀವಿ. ಒಳ್ಳೆ ಮುಹೂರ್ತದಲ್ಲಿ ಹೇಳಬೇಕು ಅಂತೀವಿ. ಒಳ್ಳೆ ಮುಹೂರ್ತದಲ್ಲಿ ಸುಮುಹೂರ್ತ ಸಾವಧಾನ ಅಂತೇಳಿ ಒಳ್ಳೆ ಮುಹೂರ್ತದಲ್ಲಿ ಪ್ರಾರಂಭಿಸಬೇಕು. ಯಾರು ಪ್ರಾರಂಭಿಸ್ತಾರೋ, ಪಾರ್ಟ್ನರ್ ಇರ್ತಾನೋ, ಗಂಡ ಹೆಂಡತಿ ಪಾರ್ಟ್ನರ್ ಆಗ್ಬೋದು, ಇನ್ನೊಬ್ಬ ಫ್ರೆಂಡ್ ಪಾರ್ಟ್ನರ್ ಆಗ್ಬೋದು, ಏನೇ ವ್ಯವಸ್ಥೆ ಆಗ್ಬೋದು, ವಿಜಯದಶಮಿಗೆ ಏನಾದರೂ ಪ್ರಾರಂಭ ಮಾಡಬೇಕಾದ್ರೆ ಆ ವಿಜಯದಶಮಿ ದಿನ ನೋಡ್ತಿದ್ದೀರಾ ಅಷ್ಟೇ. ನೀವು ದಶಮಿ ತಿಥಿ ನೋಡ್ತಾ ಇದ್ದೀರಾ. ಆದರೆ ಅಲ್ಲಿರ್ತಕ್ಕಂಥ ನಕ್ಷತ್ರ ನಿಮಗೆ ಸಂಪತ್ತಾರೆ. ಜ್ಞಾಪಕ ಬಂತ? ನಾನು ಹೇಳಿದ್ದೆ, ಸಂಪತ್ತಾರೆ ನಿಮ್ಗೆ ಯಾವುದೋ, ಸಾಧಕ ತಾರೆ ಯಾವುದೋ, ಪ್ರತ್ಯರಿ ತಾರೆ ಯಾವುದೋ, ನಿಮಗೆ ವದತಾರೆ ಯಾವುದು, ಮಿತ್ರತಾರೆ ಯಾವುದು, ಅತಿಮಿತ್ರತಾರೆ ಯಾವುದು, ಹೀಗೆ ಹೇಳಿಕೊಟ್ಟಾಗ ನಿಮಗೆ ಆ ವಿಚಾರವಾಗಿ ತಿಳ್ಕೊಂಡಾಗ ನಿಮಗೆ ಆ ನಕ್ಷತ್ರ ಆವತ್ತಿನ ದಿವಸ ಸರಿ ಹೋಗಿರಬೇಕು. ನಿಮ್ಮ ಬಿಸ್ನೆಸ್ಗೆ ಅದು ಆಗಿ ಬಂದಿರಬೇಕು. ವಿಜಯದಶಮಿ ದಿವಸ ಮಾಡಿಬಿಟ್ರಂತೆ. ಯಾವ ಕಾಲಕ್ಕೆ ಹೇಳಿದರು, ವಿಜಯದಶಮಿ ದಿವಸ ಯಾವುದೇ ಒಂದು ದೇವಸ್ಥಾನ ಕೂಡ ಪ್ರತಿಷ್ಠಾಪನೆ ನಾವುಗಳು ಮಾಡ್ಕೊ ಹೋಗಲ್ಲ. ಯಾಕೆಂದರೆ ಎಲ್ಲ ನಕ್ಷತ್ರಕ್ಕೂ ಒಳ್ಳೆ ಸೇರ್ಕೊಳ್ಳತಕ್ಕಂಥ ಅವಕಾಶಗಳು ಮಾಡೋ ಹಾಗಿಲ್ಲ. ಎಲ್ಲೋ ಕೆಲವರಿಗೆ ಒಂದು 1000 ಜನದಲ್ಲಿ 10 ಜನಕ್ಕೋ 15 ಜನಕ್ಕೋ ಒಳ್ಳೇದಾಗ್ಬೋದು, ಆ ನಕ್ಷತ್ರ ಚೆನ್ನಾಗಿರ್ಬೋದು, ಕೋಇನ್ಸಿಡೆಂಟ್ ಆಗ್ಬೋದು ಅಷ್ಟೇ ವಿನಃ ಯಾವ ಕಾರಣಕ್ಕೂ ತಿಳ್ಕೊಳ್ಳಿ. ಇವತ್ತು ಇನ್ನೊಂದೇನು ಗೊತ್ತಾ, ಈ ವಿಜಯದಶಮಿಗೆ ಬುಧನ ಜಯಂತಿ. ಬುಧನ ಜಯಂತಿ ಏನೋ ಸ್ಥಿರವಾರ ಸ್ವರೂಪ ಅಂದರೆ ಇಷ್ಟು ದಿವಸ ಬುಧ 50-50 ಕೊಡೋನು. ಆ 50-50ಲಿ ಇವತ್ತು ಒಂದು ಜಯಂತಿ ಬೇರೆ. ಅಂದರೆ ಅರ್ಥ ಏನೋ, ನೀವೇನಾದರೂ ಮಾಡಿದ್ರೆ ಕಟ್ ಹಾಫ್. ಅದಕ್ಕೆ ಆ ಬುಧ ಬಂದು ಚಂಚಲ, ಅರ್ಧ ಚಂದ್ರನಂಶ, ಅರ್ಧ ಸೂರ್ಯನಂಶ, ಅರ್ಧ ವಿಶೇಷವಾಗಿರ್ತಕ್ಕಂಥ ಗುರು ಅಂಶ. ಈ ಗುರು ಸೂರ್ಯ ಚಂದ್ರನಂಶ, ಆ ಹಂಸ ಯೋಗದಲ್ಲಿರ್ತಕ್ಕಂಥ ಬುಧನು ವಿಶೇಷವಾಗಿರ್ತಕ್ಕಂಥ ಸೂರ್ಯನಂಶ. ಅಂದರೆ ಹೇಗೆ, ಬುಧನಿಗೆ ಸೂರ್ಯ ಮಿತ್ರ, ಸೂರ್ಯನಿಗೆ ಬುಧ ಮಿತ್ರರಾಗಿದ್ದರೆ ಭಾಳ ಸಂತೋಷ. ಓಕೆ, ಯಾವ್ದಾದ್ರು ಒಂದು ಹೊಸ ಕೆಲಸ ಮಾಡ್ಬೋದಾ, ಬಂಗಾರದ ಕೆಲಸ ಮಾಡ್ಬೋದಾ, ಕೆಲವ್ರಿಗೆ ಆಗಿ ಬರ್ಬೋದು. ರಾಮನವಮಿಗೆ ಶಿರ್ಡಿ ಸಾಯಿಬಾಬಾಗೆ ಹುಟ್ಟುದಬ್ಬ ಅಂತೀವಿ, ವಿಜಯದಶಮಿಗೆ ಸಮಾಧಿ ದಿನ. ಇವತ್ತು ಶಿರ್ಡಿ ಸಾಯಿಬಾಬಾದ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ಅಂದರೆ ಸಮಾಧಿ ದಿನ. ಯಾವತ್ತೂ ಲೆಕ್ಕ ಹಾಕೊಂಡಿಲ್ಲ ನಾವು, ಏನಂತ ಅವ್ರು ಯಾವತ್ತು ಹೋದ್ರು ಕಾಲವಾದರೂ ಯಾರಿಗೂ ಗೊತ್ತಿಲ್ಲ. ಆಗ ಒಂದು ಲೆಕ್ಕವನ್ನು ಬರೆದಿರ್ತಕ್ಕಂಥ ಆ ಸಖೂಭಾಯಿ ಅವರು ಏನು ಹೇಳಿದ್ರು, ವಿಜಯದಶಮಿನ ಯಾವತ್ತಿದ್ರು ಅವರು ಜನ್ಮ ಸಮಾಧಿ ದಿನ ಅಂತ ಅಂದ್ಕೊಂಡ್ರು. ಜನ್ಮೋತ್ಸವವನ್ನು ಅಂದರೆ ಹುಟ್ಟಿದ ದಿನವನ್ನು ರಾಮನವಮಿಗೆ ಆಚರಿಸ್ಕೊತೀವಿ. ಅದಕ್ಕೆ ಅವ್ರು ಹುಟ್ಟು ಮತ್ತು ಸಮಾಧಿ ದಿನನ ಯಾವತ್ತು ರಾಮನವಮಿ ದಿವಸ ಹಬ್ಬಬ್ಬ ಜಯಂತಿ ಅಂತ ಹಾಕ್ಸ್ಕೊತೀವಿ, ವರದಂತಿ ಅಂತ ಆಚರಿಸ್ಕೊತೀವಿ, ಆರಾಧನೆ ಅಂತ ಏನು ಅನ್ಕೊತೀವಿ, ಸಮಾಧಿ ದಿನ ಅನ್ಕೊತೀವಿ. ಇವತ್ತು ಶಿರ್ಡಿ ಸಾಯಿಬಾಬಾಗೆ ಭಾಳ ವಿಶೇಷವಾಗಿ ಶಿರ್ಡಿಲಿ ಜನ್ಮ ದಿನೋತ್ಸವ ಅಲ್ಲ, ಅವರಿಗೆ ಅಂತ್ಯಕಾಲ ಸ್ವರೂಪ. ಅದಕ್ಕೆ ಹರಿಹರ ಸ್ವರೂಪದಲ್ಲಿರ್ತಕ್ಕಂಥ ಶಿರ್ಡಿ ಸಾಯಿಬಾಬಾ ಗುರು ಅನುಗ್ರಹ ಇವತ್ತು ಸ್ಥಿರವಾಗಿ ಕೊಟ್ಟಿರ್ತಕ್ಕಂಥ ದಿನ, ನಂಬಿಕೊಳ್ತಕ್ಕಂಥ ದಿನ ಯಾವುದು, ಸಾಕ್ಷಾತ್ ಗುರುವಾರ. ಅದಕ್ಕೆ ಆ ಗುರುವಾರದಂದು ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನ ಮಾಲ, ಭಗವತಿ ಕೃಪಾ ಕಟಾಕ್ಷ ಒಂದು, ಗುರುವಾರದಲ್ಲಿ ಗುರು ಅನುಗ್ರಹವು ಒಂದು, ಬುಧನ ಜಯಂತಿನೂ ಹೌದು, ಅದೇ ರೀತಿ ವಿಜಯದಶಮಿನೂ ಹೌದು. ಇಂಥ ಒಳ್ಳೆಯ ವಿಜಯದಶಮಿ ದಿವಸ ರಥಯಾತ್ರೆಯಲ್ಲಿ ಹೋಗ್ತಾ ಇರತಕ್ಕಂಥ ನಮ್ಮಂಥ ವಿಶೇಷವಾಗಿರ್ತಕ್ಕಂಥ ಜನಗಳಿಗೆ ಇವತ್ತು ಭಾರತ ದೇಶ ಇಡೀ ಜಗತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಮೈಸೂರು ದಸರಾ ನೋಡ್ತಾರೆ. ಆದರೆ ಮೈಸೂರು ದಸರಾಲಿ ಒಂದಲ್ಲ ಒಂದು ಅನಾಹುತಗಳು ನಡೀತೆ. ಒಂದು ಸಲ ಆನೆ ಓಡೋಗುತ್ತೆ, ಇನ್ನೊಂದು ಸಲ ಮತ್ತೊಂದು ಆಗತ್ತೆ. ಆದರೆ ಈ ಸಲ ಏನಾದರೂ ಆಗುತ್ತಾ, ಕಾದು ಕೂತ್ಕೊಂಡು ನೋಡಿ, ಒಂದು ವಿಶೇಷ ಘಟನೆ ನಡೆಯುತ್ತೆ. ಅದಕ್ಕೋಸ್ಕರ ಆ ಘಟನೆ ಒಳ್ಳೆಯದೋ ಕೆಟ್ಟದೋ ಭಗವಂತ ಬಲ್ಲ. ಬುಧ ಯಾವತ್ತು ಜಯಂತಿ ಬರ್ತಾನೋ, ಯಾವ ಕಾಲಕ್ಕೂ ಚಂಚಲ ಸ್ವಭಾವದವನು ಚಂಚಲ ಬುದ್ಧಿಯನ್ನು ಪ್ರಾಣಿಗಳಿಗಾಗಲಿ, ಮನುಷ್ಯರಿಗಾಗಲಿ, ರಾಜಕೀಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಭೂಮಿಯಲ್ಲಾಗಲಿ, ನಿರ್ಮಾಣ ಕಾರ್ಯದಲ್ಲಾಗಲಿ, ಜಗತ್ತಲ್ಲಿ ಇರತಕ್ಕಂಥ ಅಣೆಕಟ್ಟು ಅಂತ ಒಂದು ಸಲ ಹೇಳಿದ್ದೆ, ನೀರಿಂದ ಆಗಲಿ ಏನಾದರೂ ತೊಂದರೆಗಳಾಗತಕ್ಕಂಥ ಅವಕಾಶ. ಅದಕ್ಕೆ ಇಂಥ ಒಂದು ಅಲ್ಲೋಲ ಕಲ್ಲೋಲವಾಗತಕ್ಕಂಥ ಕಲಿಯುಗಕ್ಕೆ ಪ್ರಾರಂಭವಾಗೋಯ್ತು. ನಾನು ಒಂದ್ಸಲಿ ಹೇಳ್ತಾ ಇದ್ದೆ, ಏನಂತ, ಪ್ರತಿಯೊಬ್ಬರಿಗೂ 8 ತಿಂಗಳು ಮೊದಲೇ ಹೇಳಿದ್ದೆ,
ಏನಂತ ಜಪಾನ್ ಅಂತ ಹೇಳಿದಾಗ ಎಲ್ಲರೂ ಆ ಜಪಾನ್ ಅಂತ ನೋಡ್ತಾನೇ ಇರಲಿಲ್ಲ. ತದನಂತರ ಇವ್ರು ಪಾಪ ಹಾಕಿದ್ರು ಮಾಧ್ಯಮದಲ್ಲಿ ಏನಂತ, ಇಂಥ ದಿವಸ ಗುರುಗಳು ಹೇಳಿದ್ರು ಅಂತ. ಅದಾದಮೇಲೆ ಉತ್ತರ ಭಾರತದಲ್ಲಿ ನಾರ್ತ್ ಈಸ್ಟ್ ಹಿಮಾಲಯಗಳು ಅಂತ ಹೇಳಿದ್ವಿ. ಇವತ್ತಿನ ದಿವಸ ಭೂಕಂಪ ಆಗೋಗಿದೆ. ಇನ್ನು ಸ್ವಲ್ಪ ದಿವಸ ಜಲಕ್ಕೆ ತೋರಿಸ್ತಾರೆ. ಪಾಯಲ್ ಬಾಜಿ ಅಮ್ಮನವರು ನಾಟ್ಯವನ್ನಾಡ್ತಾಳೆ ಪರಮೇಶ್ವರನ ಜೊತೆ, ಆ ದುರ್ಗಾಂಶ ಅದನ್ನು ನೀವು ನೋಡಬೇಕು. ಜನಕ್ಕಿನ್ನೂ ಭಯ ಬಂದಿಲ್ಲ. ಆ ಭಯ ಬರಬೇಕು, ಜನ ನಡಗಬೇಕು, ನಾವು ಮಾಡಿರೋ ತಪ್ಪು ಅಂತ ಅರಿವಾಗಬೇಕು. ಅಂಥ ಒಂದು ಅರಿವಾಗೋಷ್ಟರಲ್ಲಿ ಕಾಲ ಮಿಂಚಿ ಹೋಗಿರುತ್ತೆ. ಅದಕ್ಕೆ ಹೇಳೋದು, ದಯವಿಟ್ಟು ಎಲ್ಲರೂ ಭಗವತಿ ಒಬ್ಬಳೇ ನಮಗೆ ಜಗನ್ಮಾತೆ ಶರಣು ಅಂತ ಹೇಳಬೇಕು. ಯಾಕೆಂದರೆ ನಮಗೆ ಉಳಿದಿರೋ ಕಾಲ ಲೋಕಾರೂಢಿ, ಎಂದೆಂದಿಗೂ ತಲೆ ಎತ್ಕೊಂಡು ವಿಜಯದಶಮಿ ಅಂತ ಆಚರಿಸೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಅಮ್ಮ ನೀನು ಹಾಕಿದ ಭಿಕ್ಷೆ, ನೀನು ಹೇಳೋ ದಾರಿಯಲ್ಲಿ ನಿನ್ನನ್ನು ನಂಬಿಕೊಂಡು ನಾವು ಹೋಗ್ತೀವಿ ಅಂತ ಹೇಳಿ ಆ ನಮಸ್ಕಾರವನ್ನು ಮಾಡ್ತಾ ಇರಬೇಕು. ನೀವೆಲ್ಲ ಆ ನಮಸ್ಕಾರ ಮಾಡ್ತಾಯಿರಿ. ನಂಜುಂಡೇಶ್ವರ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷ ಹೇಳ್ಕೊಡ್ತೇನೆ. ಅಲ್ಲಿರ್ತಕ್ಕಂಥ ಒಂದು ವೈಷ್ಣವ ಸಂಪ್ರದಾಯ, ಶಿವನಾಂಶ ಸಂಪ್ರದಾಯವಾಗಿ ಶೈವ ಸಂಪ್ರದಾಯ ಎರಡೂ ಸೇರಿರ್ತಕ್ಕಂಥ ಆಚರಣೆ ಸಾಕ್ಷಾತ್ ದುರ್ಗಾಂಬಿಕಾದು. ಇಂಥ ಒಂದು ದುರ್ಗಾಂಬಿಕಾ ದಿನ ನಾವೆಲ್ಲ ಈ ಮಾಧ್ಯಮದ ಮುಖಾಂತರ ನಿಮಗೆಲ್ಲರಿಗೂ ಹಾರೈಸಿ ಅಭಿವೃದ್ಧಿಪೂರ್ವಕವಾಗಿ ಎಲ್ಲರಿಗೂ ಯಶಸ್ಸು, ಕೀರ್ತಿ, ಪದವಿನ ಎಲ್ಲ ಒಳ್ಳೊಳ್ಳೆ ಪದವಿನ ಸಿಗತಕ್ಕಂಥ ಅವಕಾಶಗಳನ್ನು ಮಾಡಲಿ ಅಂತ ಹೇಳ್ತಾ, ಇನ್ನಷ್ಟು ವಿಚಾರಗಳು, ನಿಗೂಢ ರಹಸ್ಯಗಳನ್ನು ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಕೇಳೋರ ಆಸಕ್ತಿ ಇದ್ದರೆ ಕುತ್ಕೊಂಡಿರಿ, ಬಂದೆ.